ಭಾರತದಲ್ಲಿ ಈಗ ಸ್ಟಾರ್ಟಪ್ಗಳ ಸಂಖ್ಯೆ 10 ವರ್ಷದಲ್ಲಿ 400 ಪಟ್ಟು ಹೆಚ್ಚಳ ಆಗಿದೆ. 1% ಅಲ್ಲ, 2% ಅಲ್ಲ, 400 ಪಟ್ಟು ಹೆಚ್ಚಾಗಿರುವಂಥದ್ದು. ವಿಶ್ವದ ಸ್ಟಾರ್ಟಪ್ ಅಡ್ಡೆ ಆಗ್ತಾ ಇದೆ ಈಗ ಭಾರತ. ಯಾಕಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು 10 ವರ್ಷದಲ್ಲಿ 400 ಪಟ್ಟು ಹೆಚ್ಚಾಗಿದೆ ಅಂದರೆ ಇದು ಎಲ್ಲರೂ ಕೂಡ ಭಾರತದ ಕಡೆಗೆ ತಿರುಗಿ ನೋಡುವಂತಹ ಒಂದು ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ 2016 ಜನವರಿ 16ರಂದು ಈ ಒಂದು ಯೋಜನೆಯನ್ನು ಆರಂಭ ಮಾಡಿತ್ತು ಭಾರತ. ಅದೇ ಜನವರಿ 16 ಅನ್ನು ನ್ಯಾಷನಲ್ ಸ್ಟಾರ್ಟಪ್ ಡೇ ಅಂತ ಕೂಡ ಆಚರಿಸ್ತಾ ಬಂದಿದೆ ಭಾರತ. ಹೀಗಾಗಿ ಈ ಒಂದು 10 ವರ್ಷಗಳ ಹಿಂದೆ ಏನು ಒಂದು ಭಾರತ ಶುರು ಮಾಡಿತ್ತು, ಆಗ ಸ್ಟಾರ್ಟಪ್ಗಳ ಸಂಖ್ಯೆ ಇದ್ದಿದ್ದು ಕೇವಲ 400 ಅಷ್ಟೆ. ಆದರೆ ಇವತ್ತು ಇದರ ಒಂದು ಸಂಖ್ಯೆ ಊಹೆಗೂ ಕೂಡ ಮೀರಿ ಬೆಳೆದಿರುವಂಥದ್ದು. ಅಂದರೆ ಸುಮಾರು 1.59 ಲಕ್ಷ ಆಗಿದೆ. ಇನ್ನು ವಿಶ್ವದಲ್ಲಿ ಅತಿ ಹೆಚ್ಚು ಸ್ಟಾರ್ಟಪ್ಗಳಿರುವಂತಹ ದೇಶದಲ್ಲಿ ಭಾರತ ಈಗ 3ನೇ ಸ್ಥಾನಕ್ಕೆ ಏರಿರುವಂಥದ್ದು. ಇದರಿಂದಾನೇ ಈಗ ಸಾಕಷ್ಟು ವಿಷಯ ಸದ್ದಾಗ್ತಾ ಇರುವಂಥದ್ದು ನಮ್ಮ ಭಾರತದ ಬಗ್ಗೆ. ಯಾಕಂದರೆ ಸ್ಟಾರ್ಟಪ್ ಜಗತ್ತಿನಲ್ಲಿ ಭಾರತ ತನ್ನನ್ನು ತಾನು ಇಷ್ಟು ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೊಂಡಿದೆಯಲ್ಲ ಅಂತ ಎಲ್ಲರೂ ಕೂಡ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. 10 ವರ್ಷದಲ್ಲಿ 400 ಪಟ್ಟು ಹೆಚ್ಚಾಗಿದೆ ಅಂದರೆ ಅದು ನಿಜಕ್ಕೂ ಕೂಡ ಒಂದು ಭಾರತೀಯರೆಲ್ಲರೂ ಖುಷಿ ಪಡುವಂಥ ವಿಷಯ. ಜನವರಿ 16 ಏನಿದೆ ರಾಷ್ಟ್ರೀಯ ನವೋದ್ಯಮ ದಿನ, ಅಂದರೆ ನ್ಯಾಷನಲ್ ಸ್ಟಾರ್ಟಪ್ ಡೇ ಅಂತ ನಾವು ಕರಿತೀವಿ. ಭಾರತ ಈಗ ವಿಶ್ವದಲ್ಲಿ ಏನೀಗ ಒಂದು 3ನೇ ಅತಿ ದೊಡ್ಡ ಸ್ಟಾರ್ಟಪ್ ಇಕೋಸಿಸ್ಟಮನ್ನು ಹೊಂದಿರುವಂತಹ ದೇಶ ಅಂತ ಅನಿಸ್ಕೊಳ್ತಾ ಇದೆ. ಅತಿ ಹೆಚ್ಚು ಸ್ಟಾರ್ಟಪ್ಗಳನ್ನು ಹೊಂದಿರುವಂತಹ ಈ ಒಂದು ದೇಶದಲ್ಲಿ ಅಥವಾ ವಿಶ್ವದ ಒಂದು ಪಟ್ಟಿಯಲ್ಲಿ ನಮ್ಮ ಒಂದು ಭಾರತ 3ನೇ ಸ್ಥಾನಕ್ಕೆ ಏರಿದೆ. ಹಾಗಾದರೆ 2ನೇ ಸ್ಥಾನ ಯಾವುದಿದೆ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಸಾಮಾನ್ಯವಾಗಿ ಗೊತ್ತಿರೋ ಹಾಗೆ 1 ಮತ್ತು 2ನೇ ಸ್ಥಾನದಲ್ಲಿ ಅಮೇರಿಕಾ ಮತ್ತು ಚೀನಾ ಇದೆ. ಈ 2 ದೇಶಗಳು ಬಿಟ್ಟರೆ ಈಗ ಭಾರತದಲ್ಲಿನೇ ಅತಿ ಹೆಚ್ಚು ಸ್ಟಾರ್ಟಪ್ಗಳಿರುವಂಥದ್ದು. ಒಂದು ದೇಶದ, ನೀವು ಗಮನಿಸಿ, ಯಾವುದೇ ಒಂದು ದೇಶದ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಜೀವಂತಿಕೆಯ ಒಂದು ಸಾಕ್ಷಿಯಾಗಿ ನಿಲ್ಲಿಸೋದಂದರೆ ಇದೇ ಸ್ಟಾರ್ಟಪ್ಗಳು. ಅದರಲ್ಲಿ ಈ ಒಂದು ಸ್ಟಾರ್ಟಪ್ಗಳ ಒಂದು ಪಾತ್ರ ತುಂಬ ಮುಖ್ಯವಾಗಿರುತ್ತೆ. 2015ರಲ್ಲಿ ಭಾರತದಲ್ಲಿದ್ದಂತಹ ಮಾನ್ಯ ಸ್ಟಾರ್ಟಪ್ಗಳ ಒಂದು ಸಂಖ್ಯೆ ಭಾರತದಲ್ಲಿ ಎಷ್ಟಿದ್ವು ಅಂತ, ಅದೇ ನಾನು ಮೊದಲೇ ಹೇಳಿದಾಗೆ 400 ಇತ್ತು. 400 ಮಾತ್ರನೇ ಇದ್ದಿದ್ದು. ಈಗ ಅದು ಇನ್ನೇನು 1.60 ಅಂದರೆ 59 ಇದೆ. 60ಗೆ ಸಮೀಪ ಬರ್ತಾ ಇದೆ. 1.5 ಲಕ್ಷಕ್ಕಿಂತ ಜಾಸ್ತಿ. ಅಂದರೆ ಈ ಒಂದು ಸಂಖ್ಯೆಯ ಸ್ಟಾರ್ಟಪ್ಗಳೇನಿದೆ 8 ವರ್ಷಗಳೇನಿನ್ನೇ ಜಾಸ್ತಿ ಆಗಿರೋದು. ಅಂದರೆ ಈ ಒಂದು ಕೆಲವರು ಹೇಳ್ತಾರೆ ಆಗಿರ್ಬೋದು, ಏನೋ ಹೌದಾ ಏನೋ ಅಂತ ಕೆಲವ್ರಿಗೆ ಗೊತ್ತಾಗಲ್ಲ ಇದು. ಆದರೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುವಂಥವ್ರಿಗೆ ಮಾತ್ರ ಇದು ಎಷ್ಟು ದೊಡ್ಡ ಮಟ್ಟದ ಸಂಗತಿ ಅಂತ ಅರಿವಾಗುತ್ತೆ. ಇನ್ನು ಸರ್ಕಾರಿ ಸ್ವಾಮ್ಯದ DPIITಯಿಂದ ಮಾನ್ಯತೆ ಪಡೆದಂತಹ ಒಂದು ಸ್ಟಾರ್ಟಪ್ಗಳ ಸಂಖ್ಯೆ ಏನಿತ್ತಂದರೆ ಜನವರಿ 15ರವರೆಗೆ 1.59 ಲಕ್ಷ ಅಂತ ಏನು ಹೇಳ್ತಾ ಇದ್ರಲ್ಲ, ಅದು ಅಧಿಕೃತವಾಗಿ ಈಗ ಅದರ ಬಗ್ಗೆ ಮಾಹಿತಿ ಬಂದಿರುವಂಥದ್ದು. ಅಧಿಕೃತವಾದ ಸ್ಟಾರ್ಟಪ್ಗಳಿರೋದ್ರಿಂದ, ಸೃಷ್ಟಿಯಾಗೋದ್ರಿಂದ ನೇರ ಉದ್ಯೋಗ ಸಿಕ್ಕಿದೆ. ಎಷ್ಟು ಅಂತಂದರೆ 16.6 ಲಕ್ಷ. ಇದರ ಕುರಿತಾಗಿ IT ಸರ್ವಿಸ್ ಕ್ಷೇತ್ರ ಏನಿದೆ, ಸ್ಟಾರ್ಟಪ್ಗಳೇನಿದೆ, ಅದರಲ್ಲಿ 2.04 ಲಕ್ಷ ಉದ್ಯೋಗಗಳು ಒದಗಿಸಿದೆ. ಈ ಒಂದು ಸ್ಟಾರ್ಟಪ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಏನು ಏರಿಕೆ ಆಗಿರೋದ್ರಿಂದ ಲಕ್ಷಾಂತರ ಜನಕ್ಕೆ ಉದ್ಯೋಗವನ್ನು ಕೊಡ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಲ್ತ್ ಕೇರ್ ಮತ್ತು ಒಂದಿಷ್ಟು ಲೈಫ್ ಸೈನ್ಸಸ್ಗಳೇನಿರುತ್ತಲ್ಲ, ಆ ಕ್ಷೇತ್ರಗಳಲ್ಲಿ ಕೂಡ ಸ್ಟಾರ್ಟಪ್ಗಳು ಕ್ರಮವಾಗಿ ನೋಡೋದಾದರೆ 1.47 ಲಕ್ಷ ಹಾಗೂ 94,000 ಉದ್ಯೋಗಗಳನ್ನು ಕೊಟ್ಟಿದೆ ಈ ಒಂದು ಸ್ಟಾರ್ಟಪ್ ಕಂಪ್ನಿಗಳು. ಈ ಉದ್ಯೋಗಗಳನ್ನು ಸೃಷ್ಟಿಸೋದ್ರಿಂದ ಕೇಂದ್ರ ವಾಣಿಜ್ಯ ಮತ್ತು ಉದ್ಯಮ ಸಚಿವಾಲಯ ಈ ಒಂದು ಕುರಿತಾಗಿ ಇಷ್ಟೆಲ್ಲ ಒಂದು ಉದ್ಯೋಗ ಸಿಕ್ಕಿದೆ ಯುವ ಜನತೆಗೆ ನಮ್ಮ ದೇಶದಲ್ಲಿ ಎನ್ನುವಂತಹ ಒಂದು ಮಾಹಿತಿಯನ್ನು ಕೇಂದ್ರ ವಾಣಿಜ್ಯ ಮತ್ತು ಉದ್ಯಮ ಸಚಿವಾಲಯ ಏನಿದೆ ಅದು ನಿನ್ನೆ ತಾನೇ ಇದರ ಬಗ್ಗೆ ಒಂದು ರಿಪೋರ್ಟನ್ನು ಬಿಡುಗಡೆ ಮಾಡಿದೆ. ಈ ಕುರಿತಾಗಿ ವಿಷಯವನ್ನು ತಿಳಿಸಿರುವಂಥದ್ದು ಎಲ್ಲರಿಗೂ ಕೂಡ. ಇನ್ನು ಸ್ಟಾರ್ಟಪ್ ಇಂಡಿಯಾ ಎನ್ನುವಂಥದ್ದು ಮಹೋನ್ನತ ಒಂದು ಕನಸಾಗಿತ್ತು ಭಾರತದಲ್ಲಿ. ಈ ಒಂದು ಸ್ಟಾರ್ಟಪ್ನ ಒಂದು ಇಕೋಸಿಸ್ಟಮ್ ಸ್ಥಾಪಿಸುವಂತಹ ಒಂದು ಕನಸು 2016ರಲ್ಲಿ ಸಾಕಾರಗೊಂಡಿತ್ತು. ಅಂದರೆ 16ರಲ್ಲೇ ಶುರು ಮಾಡಿದ್ದವರು. ಆವಾಗಿಂದ ಇಲ್ಲಿ ತನಕ ಈ ರೀತಿಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಇಂಡಿಯಾ ಯೋಜನೆಯ ಒಂದು ಏನು ಚಾಲನೆಯನ್ನು ಕೊಟ್ಟಿತ್ತು, ಅದು ಬರ್ತಾ 2022ರಿಂದ
ಏನು ನಾವು ರಾಷ್ಟ್ರೀಯ ಸ್ಟಾರ್ಟಪ್ ದಿನವನ್ನಾಗಿ ಏನು ಆಚರಿಸ್ತಾ ಬರ್ತಾ ಇದ್ವಿ, ಅದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಇರ್ಬೋದು, ಹೈದರಾಬಾದ್ ಇರ್ಬೋದು, ಮುಂಬೈ, ದೆಹಲಿ ಅಂತಹ ಒಂದು ದೊಡ್ಡ ದೊಡ್ಡ ನಗರಗಳಲ್ಲಿ ಈ ಒಂದು ಸ್ಟಾರ್ಟಪ್ಗಳಿಗೆ ಜಾಗ ಸಿಕ್ತು. ಈ ಒಂದು ನಗರಗಳು ಹೆಸರುವಾಸಿ ಆಗಿದೆ. ಈಗ ಈ ನಗರಗಳಲ್ಲೇ ಹೆಚ್ಚಾಗಿ ನಾವು ಕಂಡು ಬರ್ತೀವಿ ಈ ಸ್ಟಾರ್ಟಪ್ ಒಂದು ಕಂಪ್ನಿಗಳನ್ನು. ಅದರಲ್ಲಿಯೂ ಕೂಡ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು ಏನಿದೆ, ಭಾರತದ ಒಂದು ಸ್ಟಾರ್ಟಪ್ನ ಒಂದು ರಾಜಧಾನಿ ಅಂತ ಕೂಡ ಅನಿಸ್ಕೊಂಡ್ಬಿಟ್ಟಿದೆ. ಯಾಕಂದರೆ ಎಲ್ಲ ನಾನು ಈಗ ಹೇಳಿದಂತಹ ಏನು ಹೈದರಾಬಾದ್ ಇರ್ಬೋದು, ಮುಂಬೈ ಇರ್ಬೋದು, ಈ ಒಂದು ನಗರಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಒಂದು ಬೆಂಗಳೂರಿನೇ ಅತಿ ಹೆಚ್ಚಾಗಿ ಒಂದು ಸ್ಟಾರ್ಟಪ್ಗಳನ್ನು ಹೊಂದಿರುವಂಥದ್ದು. ಭಾರತದ ಸ್ಟಾರ್ಟಪ್ಗಳ ಒಂದು ರಾಜಧಾನಿ ಅಂತ ನಮ್ಮ ಬೆಂಗಳೂರು ಕರೆಸ್ಕೊಳ್ತಾ ಇದೆ. ಅದು ಕೂಡ ಒಂದು ಖುಷಿ ಪಡುವಂಥ ವಿಷಯ. ಯಾಕಂದರೆ ಸಾಕಷ್ಟು ಕಂಪ್ನಿಗಳು ಬೆಂಗಳೂರಿಗೆ ಬರುತ್ತೆ. ಈ ಸ್ಟಾರ್ಟಪ್ ಇಂಡಿಯಾ ಒಂದು ಅಭಿಯಾನ ಏನಿದೆ ಆರಂಭವಾದಾಗಿಂದ ಕೂಡ 120 ಜಿಲ್ಲೆಗಳಲ್ಲಿ ಸ್ಟಾರ್ಟಪ್ ಕಂಪನಿಗಳ ಒಂದು ಸ್ಥಾಪನೆಯಾಗಿತ್ತು. ಆಗ 750 ಜಿಲ್ಲೆಗಳಲ್ಲಿ ಸ್ಟಾರ್ಟಪ್ಗಳಿವೆ. ಈಗ ಭಾರತದಲ್ಲಿರುವಂತಹ ಇನ್ನು 788 ಜಿಲ್ಲೆಗಳು ಏನಿದ್ವಲ್ಲ, ಅದರಲ್ಲಿ ಕೂಡ ಒಂದು ಸ್ಟಾರ್ಟಪ್ಗಳಿದ್ದು, ಈಗ ಇನ್ನು ಉಳಿದಿರುವಂಥದ್ದು 38 ಜಿಲ್ಲೆಗಳಲ್ಲಿ. ಬಾಕಿ ಉಳಿದಿರುವಂತಹ ಒಂದು 38 ಜಿಲ್ಲೆಗಳಲ್ಲಿಯೂ ಕೂಡ ಮುಂದಿನ ದಿನಗಳಲ್ಲಿ ಈ ನವೋದ್ಯಮಗಳು ಸ್ಥಾಪನೆಯಾಗುವಂತಹ ಒಂದು ಕಾಲ ಸಮೀಪ ಬರ್ತಾ ಇದೆ. ಅದೇನು ದೂರ ಇಲ್ಲ ಅಂತ ಕೆಲವೊಂದು ತಜ್ಞರು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಸ್ಟಾರ್ಟಪ್ಗಳು ನಮ್ಮ ದೇಶದಲ್ಲಿ ಇರೋದ್ರಿಂದ, ಅತಿ ಹೆಚ್ಚಾಗಿ ಇರೋದ್ರಿಂದ ಸಾಕಷ್ಟು ಜನರಿಗೆ ಬೇರೆ ಬೇರೆ ವರ್ಗದಲ್ಲಿ, ಬೇರೆ ಬೇರೆ ವಲಯದಲ್ಲಿ ಉದ್ಯೋಗಗಳು ಸಿಗ್ತಾ ಇದೆ. ಯಾಕಂದರೆ ಬರೀ ಎಲ್ಲರಿಗೂ ಗೌರ್ಮೆಂಟೇ ಕೆಲಸ ಕೊಡಬೇಕು, ಗೌರ್ಮೆಂಟ್ ಕೆಲಸನೇ ಬೇಕು, ಆ ರೀತಿ ಯೋಚನೆ ಮಾಡೋಕ್ಕಾಗಲ್ಲ. ಈ ಥರದ ಒಂದು ಕಂಪ್ನಿಗಳು ಇರೋದ್ರಿಂದನೇ ಈಗ ಸಾಕಷ್ಟು ಜನ ಪ್ರೈವೇಟ್ ಸೆಕ್ಟರ್ನಲ್ಲಿ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ಇನ್ನು ಕೆಲವರು ಯೋಚನೆ ಮಾಡ್ತಾರೆ, ಏನು ಈ ಸ್ಟಾರ್ಟಪ್ ಅಂದರೆ ಯಾಕೆ ಇವು ಬರಬೇಕು, ಇದ್ರ ಏನು ಪ್ರಾಮುಖ್ಯತೆ ಏನಂತಂದರೆ, ನವೋದ್ಯಮ ಈ ರೀತಿಯಾದಂಥ ಒಂದು ಸ್ಟಾರ್ಟಪ್ಗಳಿರೋದು ಮಾಮೂಲಿಯ ಒಂದು ಬಿಸ್ನೆಸ್ಗಳಿಗಿಂತ ಇವು ವಿಭಿನ್ನವಾಗಿರ್ತವೆ ಕೆಲವೊಂದು ಟೈಮ್ನಲ್ಲಿ. ಅಂದರೆ ಇದರಲ್ಲಿ ಒಂದು ಭಿನ್ನ ಆಲೋಚನೆಗಳಿರುತ್ತೆ, ನಾವೀನ್ಯತೆ ಇರುತ್ತೆ, ಸಾಹಸ ಪ್ರವೃತ್ತಿ ಇರುತ್ತೆ, ಹೊಸತನ ಕೂಡ ಇರುತ್ತೆ ಈ ಒಂದು ರೀತಿಯ ಒಂದು ಕಂಪ್ನಿಗಳೆಲ್ಲ. ಈ ರೀತಿಯ ಒಂದು ವಿಶೇಷತೆಗಳನ್ನು ಇಟ್ಕೊಂಡಿರೋದ್ರಿಂದನೇ ಸ್ಟಾರ್ಟಪ್ಗಳಿಗೆ ಒಂದು ವಿಭಿನ್ನ ಆಲೋಚನೆಗಳು ಕೂಡ ಬರುವಂಥದ್ದು. ವಿಭಿನ್ನ ಆಲೋಚನೆಗಳೊಂದಿಗೆ ಈ ಒಂದು ಸ್ಟಾರ್ಟಪ್ಗಳು ಪ್ರಾರಂಭ ಆಗ್ತವೆ. ಕೆಲವೊಂದು ಟೈಮಲ್ಲಿ ಇದರಲ್ಲಿಯೂ ಕೂಡ ಏನಪ್ಪ ಎಲ್ಲನೂ ಕೂಡ ಚೆನ್ನಾಗೇ ಹೋಗುತ್ತಾ, ಸಕ್ಸಸ್ಸೇ ಸಿಗುತ್ತಾ ಅಂತಂದರೆ ಅದರಲ್ಲೂ ಕೂಡ ಕೆಲವೊಂದು ವೈಫಲ್ಯಗಳು ಇರುವಂಥ ಸಾಧ್ಯತೆ ಇದೆ. ಇದ್ದರೂ ಕೂಡ ಈ ಒಂದು ಸ್ಟಾರ್ಟಪ್ಗಳ ಒಂದು ಕನಸು ಇದೆಯಲ್ಲ, ಅದು ಯಾವತ್ತೂ ಕೂಡ ಬತ್ತಿ ಹೋಗೋದಿಲ್ಲ. ನಮ್ಮ ಭಾರತದಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಬೆಳೀತಾ ಇರುವಂಥದ್ದು 3ನೇ ಸ್ಥಾನದಲ್ಲಿದೆ. ಇನ್ನೂ ಇದೇ ರೀತಿಯಾಗಿ ಏನಾದರೂ ಬಂದರೆ 1ನೇ ಸ್ಥಾನಕ್ಕೆ ಹೋಗೋದು ಕೂಡ ಪಕ್ಕ. ಯಾಕಂತಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಬರೀ 10 ವರ್ಷದಲ್ಲಿ 400 ಪಟ್ಟು ಬೆಳೆದಿದೆ ಅಂದರೆ ಇನ್ನೂ ಒಂದು 10 ವರ್ಷದಲ್ಲಿ ಇನ್ನೂ ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಬೋದು ಅಂತ ಯೋಚನೆ ಮಾಡಬೇಕು ಎಲ್ಲರೂ ಕೂಡ. ಒಂದು ದೇಶದ ಒಂದು ಆರ್ಥಿಕತೆ ಜೀವಂತವಾಗಿರಬೇಕು ಅಂತಂದರೆ ಅದಕ್ಕೆ ಈ ರೀತಿಯಾದ ಒಂದು ಸ್ಟಾರ್ಟಪ್ಗಳು ಬುನಾದಿ, ಸಾಕ್ಷಿ ಅಂತ ಹೇಳ್ತಾರೆ ಕೆಲವೊಂದು ಆರ್ಥಿಕ ತಜ್ಞರು. ಹೀಗಾಗಿ ಇದರಿಂದ ಹೆಚ್ಚು ಉದ್ಯೋಗಗಳು ಸೃಷ್ಟಿ ಆಗ್ತಾ ಹೋಗುತ್ತೆ. ಆ ಒಂದು ಭಾಗಗಳಲ್ಲಿ ನವೋದ್ಯಮ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಇನ್ನಷ್ಟು ಒಂದು ಬೂಸ್ಟನ್ನು ಕೊಡುವಂಥ ಕೆಲಸಗಳು ಮಾಡ್ತವೆ ಈ ರೀತಿಯಾದಂಥ ಒಂದು ಕಂಪ್ನಿಗಳು. ಹೀಗಾಗಿ ಭಾರತ ಈಗ ಈ ಒಂದು ಸ್ಟಾರ್ಟಪ್ನ ಒಂದು ಜಗತ್ತಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿರುವಂಥದ್ದು ಕೂಡ ಇಡೀ ಭಾರತೀಯರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಹೆಮ್ಮೆ ಪಡುವಂತಹ ಒಂದು ವಿಷಯ.